ಇರ್ಬೋದು ಕಡೂರ್ ರಾಜ ನಮ್ ಗಿರೀಶಣ್ಣ ಲೊಕೇಶನ್ ಹಿಂಗ್ ತೋರಿಸ್ತೈತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸೂಪರ್ ಆಗಿರುತ್ತೆ. ಪ್ರತಿಯೊಬ್ಬರು ಬ್ಲಾಗ್ ನ ಫುಲ್ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡೂರ್ ಹುಡುಗನ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ ತುಂಬಾ ಎಂಜಾಯ್ ಮಾಡ್ತೀರಾ. ಪ್ರತಿಯೊಬ್ಬರು ಈ ಬ್ಲಾಗ್ ನ ಫುಲ್ ನೋಡಿ. ಇವತ್ತು ನನ್ನ ಬ್ಲಾಗಿಗೆ ಗಿರೀಶ್ ಅಣ್ಣ ಎಂಟ್ರಿ ಆಗಿದ್ದಾರೆ. ಬನ್ನಿ ಅವ್ರ ಹತ್ರ ಒಂದೆರಡು ಮಾತಾಡ್ಸೋಣ. ಮಾತಾಡಿ ಗಿರೀಶ್ ಅಣ್ಣ. ನಮಸ್ಕಾರ. ನಮ್ಮ ಮನೋಹರ್ ಕಡೂರವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಸೊ ಒಳ್ಳೆ ವಿಡಿಯೋಸ್ಗಳು ಬರ್ತಾವೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಗಿರೀಶ್ ಅಣ್ಣವ್ರು ಹೇಳ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ಯಾವತ್ತು ಬೇರೆಯವ್ರು ಹೇಳಿದ್ರು ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೋಗ್ಬೇಡಿ. ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮಗೆ ನಾವು ಇಷ್ಟ ಆಗ್ಬೇಕು ಫಸ್ಟ್, ಆಮೇಲೆ ಅಲ್ವಾ ಏನಂತೀರಾ ಅಂತ ಹೇಳಿ ಮರದಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಬರ್ಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಸ್ ಬರೋದು. ವೇಲ್ ಹಾಕಂತಾರೆ ಹೆಣ್ಮಕ್ಳು, ಅದೆಲ್ಲ ವೇಲ್ ಹಂಗೆ ಹೋಗ್ತಿದ್ರು ಯಾರು ಇದು ಅಬ್ಸರ್ವ್ ಮಾಡ್ಲಿಲ್ಲ. ಅದು ಅಕಸ್ಮಾತ್ ಟೈರ್ ಗಿರಿ ಸೇರ್ಕೊಂಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗೋದು. ದಯವಿಟ್ಟು ಹೆಣ್ಮಕ್ಳು ವೇಲ್ ಹಾಕೊಂಡಾಗ ಒಂದ್ ಸ್ವಲ್ಪ ಜವಾಬ್ದಾರಿಯಾಗಿ ಇದ್ ಮಾಡ್ಕೊಳ್ಳಿ. ಅಲ್ವೇನಪ್ಪ? ಅಲ್ವಾ? ದೂರ ಆಯ್ತಾ? ಹಿಂದಕ್ಕ ಎಲ್ಲರೂ ಆಯ್ ಗಾಯ್ಸ್ ಅನ್ರಿ. ಆಯ್ ಗಾಯ್ಸ್ ಹೇಳ್ರಪ್ಪ. ಹೇಳೋ ಮರ ನಂಜುಂಡ ಸ್ವಾಮಿ. ಗ್ಯಾಸ್ ಅಲ್ಲ ಕಣೋ, ಗ್ಯಾಸ್. ನಂಜುಂಡ ಸ್ವಾಮಿನ ಫಿಲ್ಟರ್ ಹಾಕೊಂಡು ನೀನ್ ಇರ್ಬೇಕಾಯ್ತು ಕಣ ನಂಜುಂಡ ಸ್ವಾಮಿ. ಪಾಪ ಅವನೆಲ್ಲೂ ಹೋಗಂಗೆ ಇಲ್ಲ ಅಣ್ಣ. ಈಗ 30 ಕಿಲೋಮೀಟರ್ ಸರೌಂಡಿಂಗ್ ಅಷ್ಟೇ ಅವನಿಗೆ. ಹೌದಾ? ಎಲ್ಲ ಅಡ್ಡಾಡಂಗಿಲ್ಲ. ತಡಿ, ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತೀರಾ ನೀವೆಲ್ಲ. ಈಗ ನೀವ್ ಯಾವಾಗ್ಲೂ ಬ್ಲಾಗ್ ನೋಡ್ತಾ ಇರ್ತೀರಾ. ಈ ಕಾರಲ್ಲಿ ಹೋಗ್ತಾ ಇರ್ತೀವಿ ನಾವು. ಈ ಕಾರಿನ ಮೈಲೇಜ್ ಎಷ್ಟು ಬರುತ್ತೆ ಬನ್ನಿ ಹಂಗೆ ತಿಳ್ಕೊಳ್ಳೋಣ. ಸುಮ್ನೆ ಹೋಗ್ತಾ ಇರ್ಬೇಕಾದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಾರ್ದಲ್ವಾ? ಗಿರೀಶಣ್ಣ, ಕಾರ್ ನೇಮ್ ಏನ್ ಹೇಳ್ರಿ ಇದು? ಕಾರ್ ನೇಮ್ ಬಂದು ಮಾರುತಿ ಆಲ್ಟೋ K10. ಮೈಲೇಜ್ ಎಷ್ಟು ಬರುತ್ತಿದ್ದು? ಮೈಲೇಜ್ ಬಂದು ಒಂದು 24 ಬರುತ್ತೆ. 24 ನೋಡಿ. ಪ್ರೆಸೆಂಟ್ 18 ಇಷ್ಟಿತ್ತು, 19.8 ಬರ್ತಾ ಇದೆ. ಮೈಲೇಜ್ ತುಂಬಾ ಚೆನ್ನಾಗಿದೆ. ಮತ್ತೆ ಗಾಡಿಯಲ್ಲಿ ಕುತ್ಕೊಂಡು ಹೋಗೋಕೆ ಕಂಫರ್ಟಬಲ್ ಸೂಪರ್ ಆಗಿದೆ. ನಾನು ಯಾವ್ದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ ಮಾರುತಿದವರಿಗೆ. ನಮ್ಮ ಅಣ್ಣ ತಗೊಂಡಿರೋದಕ್ಕೆ ಕಾರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಏನಾದ್ರು ಯೂಸ್ ಆಗ್ಬೋದು ಅಂತ ಹೇಳಿ. ಅದೇ ಕಾರ್ ಹೆಂಗಿದೆ ಅಣ್ಣ? ಏನಾದ್ರು ಕಂಪ್ಲೇಂಟ್ ಇದೆಯಾ? ಸೂಪರ್ ಇದೆ, ಒಳ್ಳೆ ಕಂಫರ್ಟ್ ಇದೆ. ಎಷ್ಟಿದೆ ಪ್ರೈಸು? 6 ಲಕ್ಷ. 6 ಲಕ್ಷ ಇದೆ. ಮತ್ತೆ ಕಾರಿನ ಒಂದ್ ಕಡೆ ಇದ್ರೆ ನಮ್ ಕಡೂರ್ ವೆದರ್ ಅಷ್ಟು ಬಿಸಿಲು ಬರ್ತಿತ್ತು ನೋಡಿ. ಈಗ ಪ್ರೆಸೆಂಟ್ ಫುಲ್ ಮೋಡ ಆಗಿದೆ. ನಮ್ ಚಿಕ್ಕಮಂಗ್ಳೂರ್ ವೆದರ್ ಅರ್ಥ ಮಾಡ್ಕೊಳ್ಳೋದೆ ತುಂಬಾ ಕಷ್ಟ. ನೀವು ಇನ್ಸ್ಟಾದಲ್ಲಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದ್ರಲ್ಲಿ ನೀವೆಲ್ಲ ನೋಡಿರ್ಬೋದು. 5 ನಿಮಿಷ ಬರೀ ನಮ್ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದೆ. 5 ನಿಮಿಷ ಬಿಟ್ಟು ನೋಡಿದ್ರೆ ಮಳೆ ಸುರಿತಾ ಇತ್ತು ಅವತ್ತು. ಆ ತರ ಆಗ್ಬಿಟ್ಟಿದೆ ನಮ್ಮ ವೆದರ್. ಮಾತ್ರ ಸೂಪರ್ ಅಲ್ಲ ಅಣ್ಣ? ಹಂಗೆ ಚಿಕ್ಕಮಂಗ್ಳೂರ್ನ ಯಾರು ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಇನ್ನೇನು ಇನ್ನೊಂದ್ 2 ತಿಂಗಳು ಸ್ಟಾರ್ಟ್ ಆಗುತ್ತಲ್ಲ ಮಾನ್ಸೂನು. ಒಳ್ಳೆ ವೆದರ್, ನಿಮಗಂತೂ ಒಳ್ಳೊಳ್ಳೆ ಕಂಟೆಂಟ್. ಮಳೆಯಲ್ಲಿ ನೆನೆಯಕ್ಕೆ ನಾವು ರೆಡಿ ಆಗಿದ್ದೀವಿ. ನೀವು ಬನ್ನಿ, ಒಳ್ಳೆ ಟ್ರಿಪ್ ಮಾಡೋಣ. ಯಾರೆಲ್ಲ ಟ್ರಿಪ್ ಬರ್ಬೇಕು ಅನ್ಕೊಂಡಿದ್ದೀರೋ ಎಲ್ಲ ಕಮೆಂಟ್ ಮಾಡಿ. ನನ್ನ ಜೊತೆ ನೀವು ಜಾಯ್ನ್ ಆಗ್ಬೋದು. ಬನ್ನಿ, ಎಂಜಾಯ್ ಮಾಡೋಣ. ಲೈಫಲ್ಲಿ ಏನೂ ಇಲ್ಲ ನೋಡ್ರಿ. ಆಲ್ರೆಡಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲಿ ನೋಡ್ರು ಮಾವಿನಕಾಯಿ. ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ನೋಡಿ, ಮಾವಿನಕಾಯಿ ಆಲ್ರೆಡಿ ಬಂದಿದೆ. ಇಷ್ಟ ಅಣ್ಣ ನಿಮಗೆ ಮಾವಿನಕಾಯಿ? ತುಂಬಾ ಇಷ್ಟನಾ? ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಅದೇನಾಗುತ್ತೋ ಮುಂದೆ ಯೋಚನೆ ಮಾಡಲ್ಲ ಯಾರು. ಪ್ರೆಸೆಂಟ್ ಅದನ್ನ ತಿನ್ಬೇಕಾದ್ರೆ ಇರೋ ಟೇಸ್ಟು, ಆ ಹುಳಿ ಅಣ್ಣ, ಅದ್ರ ಟೇಸ್ಟ್ ಮುಂದೆ ಯಾವುದೂ ಇಲ್ಲ ಅಣ್ಣ. ಇವಾಗಲೂ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅದಕ್ಕೆ ತಾನೇ ಹಣ್ಣಿನ ರಾಜ ಅಂತ. ನೋಡ್ರಿ, ಹಣ್ಣಿನ ರಾಜ ಮಾವಿನಕಾಯಿ ಆಗಿರ್ಬೋದು. ಕಡೂರ್ ರಾಜ ನಮ್ ಗಿರೀಶಣ್ಣ. ಗೊತ್ತಾಯ್ತಾ? ನಮ್ಮ ಚಿಕ್ಕಮಂಗ್ಳೂರು ಹೋಗ್ತಾ ಬೆಂಗಳೂರು ಆಗ್ತೈತೆ ಅಣ್ಣ. ಚಿಕ್ಕಮಂಗ್ಳೂರು ಬೆಂಗಳೂರು ಆಗ್ತೈತೆ. ನಮ್ಮ ಕಡೂರು ಚಿಕ್ಕಮಂಗ್ಳೂರು ಆಗ್ತೈತೆ. ನೆಕ್ಸ್ಟ್ ನಮ್ಮ ಕಡೂರು ಏನಾದ್ರು ಬೆಂಗಳೂರು ಆಗ್ಬಿಟ್ರೆ ದೇವ್ರನ್ನೇ ಅವ್ರನ್ನೆಲ್ಲ ಹಿಡಿಯೋಕ್ಕಾಗಲ್ಲ. ಇವಾಗಲೇ ಹಂಗೆ ಆಗ್ತಾರೆ. ನಿಮ್ಮ ಚಿಕ್ಕಮಂಗ್ಳೂರು ಥರ ಕಡೂರು ಆದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿರೋ ಅಂಗಡಿಗಳು ಪ್ರತಿಯೊಂದು ನಮ್ಮ ಕಡೂರಾಗ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಕಡೂರಲ್ಲಿ ಸುಮಾರು ಅಂಗಡಿಗಳೇ ಇಲ್ಲ. ಆದರೆ ಬಟ್ಟೆ ಅಂಗಡಿಗಳು ಓಪನ್ ಮಾಡ್ತಾರೆ. ಮಿನಿಮಮ್ 1000 ಬಟ್ಟೆ ಅಂಗಡಿನೇ ಐತೆನಪ್ಪ. ಬಟ್ಟೆ ಅಂಗಡಿ ಬಿಟ್ಟು ಎಷ್ಟು ಬೇಕಾಗಿದೆ ಗೊತ್ತಾ ನಮ್ಮ ಕಡೂರಲ್ಲಿ. ಒಂದೊಂದು ಅಂಗಡಿಗಳೇ ಇಲ್ಲ. ಹೇಳೋಣ, ಫ್ಯಾನ್ಸಿ ಡ್ರೆಸ್ಸಿಂದ ಇದೆ ಇಲ್ಲ ಅಂತಲ್ಲ. ಆದರೆ ಎಲ್ಲ ಫ್ಯಾನ್ಸಿ ಡ್ರೆಸ್ಸು ಸಿಗಲ್ಲ. ಮತ್ತೆ ಮ್ಯೂಸಿಕ್ ಟ್ರೈನಿಂಗ್ ಸೆಂಟರ್ ಇಲ್ಲ. ಒಂದು ಡ್ಯಾನ್ಸ್ ಕ್ಲಾಸ್ ಇಲ್ಲ. ಒಂದು ಭರತನಾಟ್ಯ ಕ್ಲಾಸ್ ಇತ್ತು, ಇವಾಗ ಈತೋ ಇಲ್ಲ ಗೊತ್ತಿಲ್ಲ. ಡ್ಯಾನ್ಸ್ ಕ್ಲಾಸ್ ಇದ್ದಿದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಳಿಗೆ ತುಂಬಾ ಹೆಲ್ಪ್ ಆಗೋದು. ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋಕ್ಕಾದ್ರೂ ಆಗಲಿ, ಡ್ರಾಯಿಂಗ್ ಕಲಿಯೋಕ್ಕಾದ್ರೂ ಆಗಲಿ, ಏನೂ ಇಲ್ಲ. ಅಂಥವು ಬರಬೇಕು ನಮ್ಮ ಕಡೂರಲ್ಲಿ. ಅದೊಂದು ನಮ್ಮ ಆಸೆ. ಹೇಳೋಣ, ದಯವಿಟ್ಟು ಯಾರಾದ್ರೂ ಮ್ಯೂಸಿಕ್ ಟ್ರೈನಿಂಗ್ ಸೆಂಟರ್ ಮಾಡೋರಿದ್ರೆ ದಯವಿಟ್ಟು ಕಡೂರಲ್ಲಿ ಮಾಡಿ. ಮ್ಯೂಸಿಕ್ ಸೆಂಟರು ಮತ್ತೆ ಡ್ರಾಯಿಂಗು, ಡ್ಯಾನ್ಸ್ ಯಾರು ಮಾಡೋರು ಇದ್ರೆ ದಯವಿಟ್ಟು ನಮ್ಮ ಕಡೂರಲ್ಲಿ ಬಂದು ಮಾಡಿ. ಬೇಕಾದ್ರೆ ನಾನೇ ನಿಮಗೆ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತೀನಿ. ಹೇಳೋಣ, ಪ್ರಮೋಟ್ ಮಾಡಿ ಒಟ್ಟಿನಲ್ಲಿ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲರಿಗೂ ತುಂಬ
ತುಂಬ ಜನ ಕಮೆಂಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಡ್ರಾಯಿಂಗ್ ಕಲಿಯೋಕ್ಕೋಸ್ಕರ ಚಿಕ್ಕಮಂಗ್ಳೂರು, ಶಿವಮೊಗ್ಗ ಹೋಗ್ಬೇಕು, ನಮ್ಮ ಕಡೂರಲ್ಲಿ ಇಲ್ಲ. ಮತ್ತು ಡ್ಯಾನ್ಸ್ ಕ್ಲಾಸು ಯಾರು ಮಾಡೋರಿದ್ರೆ ನೀವು ನನಗೆ DM ಮಾಡಿ, ನಾನು ನಿಮಗೆ ಏನು ಬೇಕೋ ಅದನ್ನು ಅರೇಂಜ್ ಮಾಡ್ಕೊಡೋಣ. ಇಲ್ಲ ಅಂಗಡಿ ಎಲ್ಲ ಅಲ್ಲ ಕಣ, ಮೇನ್ ರೋಡಲ್ಲಿ ಹೋಗ್ತಿದ್ದವರು ಕಾರ್ಡ್ ರೋಡಿಗೆ ಕರ್ಕೊಂಡ್ಬಂದ್ಬಿಟ್ರಲ್ಲ, ಏನು ಹಂಗೆ ಯಾವ್ದಣ್ಣ ಲೊಕೇಶನ್ ಹಿಂಗೆ ತೋರಿಸ್ತೈತೆ, ಎಲ್ಲಿ ಬಂದೋಣ ನಾವು? ಗೊತ್ತಾಗ್ತಾ ಇಲ್ಲ. ನಾವಂತೂ ಸಿಗಾಕೊಂಡ್ಬಿಟ್ಟಿದೀವಿ ಬ್ರೋ, ಹಂಗಾಗ್ಬಿಟ್ಟಿದ್ದೀವಿ ಪರಿಸ್ಥಿತಿ. ಏ ಪ್ರಭು ಹರಿನಾಥ್ ಪ್ರೇಮಾನಂದ್ ಫಾ ಆಗಿದೀವಿ ಈಗ ಪ್ರೆಸೆಂಟ್ ನಾವು. ನೋಡ್ರಿ ಎಲ್ಲಿಗೆ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಹೇಳಪ್ಪ ನಿಮ್ದು ಕಾಣದಾರಿ, ನಮ್ಗೆ ರೋಡೇ ಕಾಣಂಗಾಗಿತ್ತೆ, ಕಾಣದಾರಿ ಅಂತೀವಿ ಈಗ. ಎಲ್ಲಿಗೆ ಬಂದ್ವೋ ಏನೋ, ಒಟ್ನಲ್ಲೆಲ್ಲ ಸಿಗಾಕೊಂಡಿದ್ವಿ. ಗೇಟ್ ಬೇರೆ ಕ್ಲೋಸ್ ಆಯ್ತು ಅಣ್ಣ, ಇದು ಯಾವ್ದಣ್ಣ ಅಲ್ಲ ನೋಡ್ರಿ. ಓ ಯಾವ್ದಣ್ಣ, ಅಯ್ಯೋ ಯಾವ್ದೋ ಫಾರೆಸ್ಟ್ ಒಳಗೆ ಕರ್ಕೊಂಬಂದು ಗಿರೀಶ್ ಅಣ್ಣ, ನಮ್ಮ ಸಾಯ್ ಬಿಡ್ತಾರೆ ಇವತ್ತು. ನಾನಂತೂ ಸಿಗಾಕೊಂಡಿದ್ದೀನಿ. ಯಾವ್ದಣ್ಣ ಇದು ರೋಡ್ ನೋಡಿಲಿ ಹೆಂಗೈತಿ. ನಮಗೆ ಮದ್ವೆ ಆಗಿಲ್ಲ ಕಾಣ ಇನ್ನು, ಯಾಕಣ್ಣ ಹಿಂಗ್ ಹೊಟ್ಟೆ ಹೊರಿಸ್ತಿದ್ರಿ ನೀವು ಕರ್ಕೊಂಬಂದು? ಗಿರೀಶ್ ಅಣ್ಣ ಏನ್ ಗೊತ್ತಾ, ಯಾಕೆ ಗೊತ್ತಾ ಸಿಟ್ಟು ಬರ್ತಿಲ್ಲ? ವೆದರ್ ತುಂಬಾ ಕೂಲ್ ಆಗಿದೆ, ಅದಕ್ಕೋಸ್ಕರ ಸಿಟ್ಟು ಬರ್ತಿಲ್ಲ. ನನಗೆ ತಲೆ ಕೆಟ್ಟೋಗ್ತದೆ. ಎಲ್ಲಿ ಕರ್ಕೊಂಬಂದ್ರೆ ಅವ್ರು ಏನೋ ಮಿಡಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಿಲ್ಲದ ರೋಡಿಗೆ ಕರ್ಕೊಂಬಂದಿದ್ದಾರೆ. ಹಾಂ ನೋಡ್ರಿ, ಇಲ್ಲ ಯಾರೋ ಪುಣ್ಯಾತ್ಮ ಒಂದೇ ಒಂದು ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ. ನೋಡ್ರಿ ಈ ಪ್ಲೇಸಿಗೋಸ್ಕರ ನಾವು ಅಷ್ಟು ಓಡಾಡ್ಕೊಂಡ್ ಬಂದ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ. ನೋಡಿ ನಮ್ಮ ಚಿಕ್ಕಮಂಗ್ಳೂರಿನ ಪೇಂಟಿಂಗ್ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಸಿರಿದು. ಈ ಕಡೆ ಕಲ್ಲತ್ಗಿರಿ ಅನ್ಸುತ್ತಲ್ಲ ಬ್ರದರ್ ಇದು? ಕಲ್ಲತ್ಗಿರಿ. ನಿಮ್ಮ ನೇಮು? ಸುರೇಶ್ ಅಂತ ಇದೆ. ನಿನ್ನ ಹೆಸರು? ಎಷ್ಟನೇ ಕ್ಲಾಸು? ಫಿಫ್ತು. ಸ್ಕೂಲ್ ಊಟ ಮಾಡಿ ನೋಡಿ, ನೀವು ಸ್ಕೂಲ್ ಊಟ ಕೊಡಿಸ್ತೀರಿ ಇವತ್ತು. ಹಾಂ ನಾವು ಒಂದು ಬೇಕಾದ್ರೆ ನೀವು ಇರಲಿಲ್ಲ, ಬಿಸಿ ಊಟನೇ ಇರಲಿಲ್ಲ. ಇತ್ತೀಚೆಗೆ ಬಂದಿರೋದು ಬಿಸಿ ಊಟನೇ ಇರಲಿಲ್ಲ. ಹೌದಾ? ಸ್ಕೂಲಲ್ಲಿ ಹೊರಗಡೆ ವಿಡಿಯೋ ಮಾಡೋರು, ಇವಾಗ ಏನಾಗ್ತಿದ್ದಿಲ್ಲ ಅಷ್ಟು. ನೋಡಿ ಎಷ್ಟೋ ತಿಂಗಳಾಯ್ತು ಮಳೇಲಿ ನಿಂದು. ಮಳೆ ವೆದರು ಒಂದು ಚೂರು ಸೌಂಡೇ ಇಲ್ಲ, ಅಷ್ಟು ಸೂಪರ್ ಆಗಿದೆ ಪ್ಲೇಸು. ಮಕ್ಕಳು ಎಷ್ಟು ಚೆನ್ನಾಗಿ ಓದ್ಬೋದು ಅಂದ್ರೆ. ಏನು ಹೆಸರು? ಇದೇ ಅಂತಲ್ಲ, ಏನು ಓದ್ತಾ ಇದ್ದೀರಲ್ಲ? ನೋಡಿ ಈ ಬೆಂಚು ನಾವು ಹೋಮ್ವರ್ಕ್ ಮಾಡಿದ್ದೀನಿ, ಇಡ್ತಾ ಇದ್ದಿದ್ದು ಬೆಂಚ್ ಇದು ಅವಾಗ, ಆದರೆ ಈ ಸ್ಕೂಲಲ್ಲ ಅವಾಗಿಂದು. ನೋಡಿರಿ ಫೋಟೋಸು ಗಾಂಧೀಜಿ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು. ನೋಡಿರಿ ಅವಾಗಿನ ಲೈಫೇ ಸೂಪರು ಅಲ್ವಾ? ನಿಮಗೇನು ಅನ್ಸುತ್ತೆ? ಇವಾಗ ಚೆನ್ನಾಗಿದೆಯಾ? ಹೊರಗಡೆ ಅಡ್ಡಾಡೋದು ಇಷ್ಟನಾ, ಸ್ಕೂಲಲ್ಲಿ ಇರೋದು ಇಷ್ಟನಾ? ಈ ಸ್ಕೂಲಿಗೆ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಎಷ್ಟೋ ದಿನ ಮೇಲೆ ಸ್ಕೂಲಿಗೆ ಬಂದಿದ್ದಲ್ವಾ? ಆ ಬಿಸಿ ಊಟ ತಿಂದಿದ್ದು ಒಂಥರ ಖುಷಿ ಆಗೋಯ್ತು ನನಗೆ ಅಲ್ವಾ? ಆ ಸ್ಕೂಲ್ ನೋಡಿದ್ರೆ ಹಳೆ ನೆನಪುಗಳು ಅಲ್ವಾ? ನೋಡ್ರಿ ರೋಡೇ ಕಾಣಂಗಿಲ್ಲ, ಫುಲ್ಲು ಮಂಜು. ಅಯ್ಯೋ 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 ಅಯ್ಯೋ. ಇನ್ನೇನು ಫೈನಲ್ ಆಗಿ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟೋ ದಿನ ಆಯ್ತು ದೇವಸ್ಥಾನಕ್ಕೆ ಬಂದು. ಎಷ್ಟು ವರ್ಷ ಆಯ್ತು ಅಣ್ಣ ನೀವು ಬಂದು? ಒಂದು ವರ್ಷ ಆಯ್ತಾ? ನಾನೊಂದು ವರ್ಷ ಆಗಿಲ್ಲ, ರೀಸೆಂಟಾಗಿ ಬಂದಿದ್ದೀನಿ, ಆದರೆ ಅದರ ಫೀಲ್ ಆಗ್ತಿದೆ ಅಷ್ಟು, ಒಂದು ವರ್ಷ ಆದಂಗೆ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಏನಣ್ಣ ಹೆಂಗಿದೆ ಫೀಲ್? ಆದ್ರೂ ಕಾಲು ಸುಡ್ತೈತಲ್ಲ ಮಳೆ ಬಂದ್ರು. ಅಲ್ಲ ಇಷ್ಟು ಮಳೆ ಬಂದು ಕಾಲು ಸುಡ್ತೈತೆ, ಅಷ್ಟು ಬಿಸಿಲಿತ್ತು. ಸಡನ್ ಆಗಿ ಮಳೆ ಬಂದಿದ ತಕ್ಷಣ ಕೂಲ್ ಆಗಲ್ಲ ಭೂಮಿ ಅಲ್ವಾ? ನೋಡಿ ಫೈನಲ್ ಆಗಿ ದೇವಸ್ಥಾನ ಎಂಟ್ರಿ ಆಗಿದ್ದೀವಿ ಈಗ. ದೇವಸ್ಥಾನಕ್ಕೆ ಎಷ್ಟೋ ದಿನ ಆಗಿರೋ ಫೀಲು, ಒಂಥರ ಪಾಸಿಟಿವ್ ವ್ಯೂ ಇದೆ ದೇವಸ್ಥಾನ ಒಳಗೆ ಬಂದ ತಕ್ಷಣ. ನೋಡಿ ಈ ಥರ ಇದೆ ಎಂಟ್ರಿ. ಮೋಡ ನೋಡ್ರಿ, ಮೋಡ ಖಾಲಿ ಜೀವನದಲ್ಲ ಮಂಡಕ್ಕಿ ನೋಡಿ ಇಟ್ಕೊಳಕ್ಕಾಗ್ತಿಲ್ಲ ನಿನ್ನ ಕೈಯಲ್ಲಿ. ಏನಪ್ಪ ನಿಂದ ಹತ್ಲಾಗಿ ಬಿಡ್ಜಲ್ಲ. ಮೀನಿಗೋಸ್ಕರ ಇಲ್ಲಿ ತನಕ ಬಂದಿದ್ದೀವಿ. ಬರ್ರಿ ಎಷ್ಟು ಮೀನಿದೆ ಅಂತ ನೋಡಿ. ಇಲ್ಲಿಂದನೇ ಕಾಣಿಸ್ತಿದಾವಲ್ಲ ಮೇಲಿಂದನೇ ಮೀನುಗಳು. ನೋಡ್ರಿ ನೋಡ್ರಿ ಈಗ ಮೀನು ಹೆಂಗೆ ಬರ್ತಾವ. ಬಾರ ಶಿಷ್ಯ ಬಾರ ಬಾರ. ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ನಮ್ಮೂರ ಕಡೆ ನಾವು ಹೋಗ್ತೀವಿ. ಈ ವ್ಲಾಗ್ ಇಷ್ಟ ಆದರೆ ಮರಿದ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮರಿದಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ಮಳೆಯಲ್ಲಿ ಹೆಂಗೆ ಆಗುತ್ತಲ್ಲ ಲಾಸ್ಟಿಗೆ. ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತೇಳಿ ನೀವೆಲ್ಲ ನೋಡಿರ್ಬೋದು. ಯಾವ ರೀತಿ ಅನ್ನಿಸ್ತು ನಿಮಗೆ? ಚೆನ್ನಾಗಿ ಅನ್ನಿಸ್ತೋ ಇಲ್ವೋ? ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯೋ ಅದೆಲ್ಲ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಇವಾಗ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಮತ್ತೆ ಇದೇ ರೀತಿ ಕಂಟೆಂಟ್ ಬರ್ತಾ ಇರುತ್ತೆ. ಮರಿದ್ರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ಸ್ಟಾ ಪೇಜಲ್ಲಿ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿರೋಣ.